ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ಡಿಸೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ. ಯಾರೆಲ್ಲ ರೈತರು ಈ ಕೋಳಿ, ಕುರಿ, ಮೇಕೆ, ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಾರಲ್ಲ, ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ದೊಡ್ಡ ಸವಾಲು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ನೀವು ಇವನ್ ತರಕಾರಿ ವ್ಯವಸಾಯ ಮಾಡಿ, ಇಲ್ಲ ಯಾವುದಾದ್ರು ತೋಟಗಳನ್ನ ಮಾಡಿ, ತೆಂಗಿನ ತೋಟ, ಅಡಿಕೆ ತೋಟ, ಹಸುನೋ, ಕುರಿನೋ, ಕೋಳಿನೋ ಏನೇ ಒಂದು ವ್ಯವಸಾಯ ಮಾಡ್ತಾಯಿರಿ, ನೀವು ಡಿಸೀಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದನ್ನ ತಿಳ್ಕೊಂಡ್ರೆ ನೀವು ಈ ಫಾರ್ಮಿಂಗಲ್ಲಿ ಒಂದಷ್ಟು ಸಕ್ಸಸ್ನ ಕಾಣ್ಬೋದು. ಇವತ್ತು ನಾನು ಅತಿ ಹೆಚ್ಚಾಗಿ ನಮ್ಮ ಸಬ್ಸ್ಕ್ರೈಬರ್ಸು ಈ ಕೋಳಿಗಳ ಬಗ್ಗೆ, ಡಿಸೀಸ್ಗಳ ಬಗ್ಗೆನೇ ಕೇಳ್ತಾ ಇರ್ತಾರಲ್ಲ. ಸೊ ಈ ಬೇಸಿಗೆ ಕಾಲದಲ್ಲಿ ಕೋಳಿಗಳಿಗೆ ಯಾವ ರೀತಿ ರೋಗ ಬರುತ್ತೆ, ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಈವನ್ ಗಿಡಗಳಿಗೆ ಯಾವ ರೀತಿ ಡಿಸೀಸ್ಗಳು ಬರುತ್ತೆ, ಈ ತೆಂಗಿನ ಮರಗಳಿಗೆ ಯಾವ್ಯಾವ ರೀತಿ ವೈರಸ್ ಡಿಸೀಸ್ಗಳು ಬರುತ್ತೆ, ಅಡಿಕೆಗೆ ಯಾವ ರೀತಿ ಡಿಸೀಸ್ಗಳು ಬರುತ್ತೆ, ಎಲ್ಲನೂ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟು ಆ ಡಿಸೀಸ್ಗಳಿಗೆ ಏನಾದರೂ ಒಂದೊಳ್ಳೆ ಔಷಧಿಗಳನ್ನ ನಿಮಗೆ ನೀಡುವಂಥದ್ದಾಗಿರ್ಬೋದು, ಮತ್ತು ಅದ್ರ ಬಗ್ಗೆ ಮಾಹಿತಿ ನೀಡುವಂಥದ್ದಾಗಿರ್ಬೋದು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇವತ್ತು ಈ ಕೋಳಿಗಳ ಡಿಸೀಸ್ ಬಗ್ಗೆನೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ಸ್ನೇಹಿತರೆ, ಚಳಿಗಾಲ ಇದ್ದಾಗ ಈ ರೀತಿ ಡಿಸೀಸ್ಗಳು ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಮಳೆಗಾಲದಲ್ಲಿ ಒಂಥರ ಡಿಸೀಸು, ಈಗ ಬೇಸಿಗೆ. ಸೊ ಫೆಬ್ರವರಿ ಕಳೀತಾ ಇದೆ, ಮಾರ್ಚು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆಗಲೇ ತುಂಬ ಬಿಸಿಲು ಜಾಸ್ತಿ ಆಗೋಗಿದೆ. ಈ ಕೋಳಿಗಳಿಗೆ ಸ್ನೇಹಿತರೆ ಬೇಸಿಗೆಯಲ್ಲಿ ಸಿಕ್ಕಾಬಟ್ಟೆ ಡಿಸೀಸ್ಗಳು ಜಾಸ್ತಿ. ಅದು ಕೂಡ ಈ ಬರ್ಡ್ ಫ್ಲೂ ಅಂತ ಕರೀತಾರಲ್ಲ, ಈ ಅಕ್ಕಿ ಜ್ವರ ಅಂತ ಕರಿತೀವಿ ನೋಡಿ. ಸೊ ಆ ಡಿಸೀಸ್ಗಳು ಈ ಕಾಲದಲ್ಲಿ, ಮೀನ್ಸ್ ಬೇಸಿಗೆ ಕಾಲದಲ್ಲಿ ಕೋಳಿಗಳಿಗೆ ಅತಿ ಹೆಚ್ಚು ಬರುತ್ತೆ. ಸೊ ಏನಕ್ಕೆ ಬರುತ್ತೆ, ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು, ಮತ್ತು ಬಂದರೆ ಯಾವ ರೀತಿ ಮೆಡಿಸಿನ್ಗಳನ್ನ ಕೊಡ್ಬೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ಸ್ನೇಹಿತರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಈ ನಾವೇನಾದರೂ ಬಿಸಿಲಿಗೆ ಹೋದರೆ ಏನಾಗುತ್ತೆ, ಸ್ವೆಟ್ ಆಗುತ್ತೆ, ಸೊ ಬೆವರು ಬರುತ್ತೆ. ಸೊ ನಮ್ಮ ಬಾಡಿಲಿ ಏನಿರುತ್ತೆ, ಬೆವರಿನ ಗ್ರಂಥಿಗಳಿರುತ್ತೆ. ಆದರೆ ಈ ಕೋಳಿಗಳಲ್ಲಾಗಿರ್ಬೋದು, ಈ ಹಸುಗಳಲ್ಲಿ ಈ ರೀತಿಯ ಬೆವರಿನ ಗ್ರಂಥಿಗಳು ಅತಿ ಹೆಚ್ಚಾಗಿರಲ್ಲ. ಅದರಲ್ಲೂ ಕೋಳಿಗಳಿಗೆ ತಗೊಂಡ್ರೆ ನೀವು, ಈ ಕೋಳಿಗಳಂತೂ ಬಾಡಿ ಹೀಟ್ ಆದಾಗ ಅದನ್ನು ಹೀಟ್ನ ಹೊರ ಹಾಕೋಕ್ಕೆ ಏನು ಮಾಡುತ್ತೆ, ಬಾಯಿ ಓಪನ್ ಮಾಡಿ ಉಸಿರಾಡ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೋಳಿಗಳು ಯಾವಾಗಲೂ ಬಾಯಿನ ಓಪನ್ ಮಾಡಿ ಉಸಿರಾಡ್ತಾ ಇರುತ್ತೆ. ಏನಕ್ಕೆ ಅಂತಂದರೆ, ಈಗ ನಮ್ಮ ಬಾಡಿ ಏನಾದರೂ ಎಕ್ಸಸ್ ಹೀಟ್ ಆಯಿತು ಅಂದರೆ ಬೆವರು ಬರುವ ಮುಖಾಂತರ ನಮ್ಮ ಬಾಡಿಲಿರುವಂಥ ಹೀಟ್ನ ನಮ್ಮ ಬಾಡಿ ದೇಹ ಈಚೆ ಹಾಕುತ್ತೆ. ಅದೇ ಕೋಳಿಗಳಿಗೆ ಬಂದಾಗ ಕೋಳಿಗಳು ಒಳಗಡೆ ಇರುವಂಥ ಹೀಟ್ನ ಉಸಿರಾಡುವ ಮುಖಾಂತರ, ಬಾಯಿನ ಓಪನ್ ಮಾಡಿ ಉಸಿರಾಡುವ ಮುಖಾಂತರ ಅದು ಅದರ ಹೀಟ್ನ ಹೊರ ಹಾಕುತ್ತೆ. ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಕೋಳಿಗಳಲ್ಲಿ ತಿಳ್ಕೊಳ್ಬೇಕಾಗಿರೋದು. ಅದು ಬಿಟ್ಟರೆ ಇನ್ನೇನು ಮಾಡುತ್ತೆ, ರೆಕ್ಕೆಗಳನ್ನ ಸ್ವಲ್ಪ ಎತ್ಕೊಂಡು, ರೆಕ್ಕೆ ಕೆಳಗೆ ಹೋಗೋಕ್ಕೆ ಫೆದರ್ಸ್ ಇರೋಲ್ಲ, ಸೊ ಅಲ್ಲೊಂದು ಸ್ವಲ್ಪ ಬಾಡಿನ ಡೈರೆಕ್ಟಾಗಿ ಏರ್ಗೆ ಮೀನ್ಸ್ ಕಾಂಟ್ಯಾಕ್ಟ್ ಆಗೋ ಥರ ಮಾಡಿ ಹೀಟ್ನ ಕಡಿಮೆ ಆಗೋ ಥರ ಮಾಡುತ್ತೆ. ಸೊ ಇವೆರಡು ಇಂಪಾರ್ಟೆಂಟಾಗಿ ಅವು ತನ್ನಾಗಿ ತಾವೇ ಮಾಡ್ಕೊಳ್ತವೆ. ನಮ್ಮ ಎನ್ವೈರ್ಮೆಂಟ್ ಯಾವ ರೀತಿ ಇರಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡೋ ಜಾಗ ಮತ್ತು ಹಸು ಮೇಕೆ ಸಾಕಾಣಿಕೆ ಮಾಡುವಂಥ ಜಾಗ ಯಾವ ರೀತಿ ಇರಬೇಕು ಅಂತಂದರೆ, ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು. ಸೊ ಸುತ್ತ ನೇಳು ಬೀಳೋ ಥರ ಇರಬೇಕು. ಸೊ ತುಂಬ ದಿನಗಳಿಂದ ನಾನು ತುಂಬ ಜನ ಫಾಲೋವರ್ಸು 3-4 ವರ್ಷದಿಂದ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ನ ನೀವು ನೋಡಿರ್ಬೋದು. ಚಿಕ್ಕ ಚಿಕ್ಕ ಗಿಡಗಳು, ನಾನು ತುಂಬ ಹಳೆ ವೀಡಿಯೋ ಯಾವಾಗಲಾದ್ರು ಓಪನ್ ಮಾಡಿ ನೋಡಿ, ಇದು ಯಾವುದೇ ರೀತಿಯ ಒಂದು ಗಿಡ ಕೂಡ ಇರಲಿಲ್ಲ, ಎಲ್ಲ 3 ಅಡಿ 2 ಅಡಿ ಇತ್ತು. ಈಗ ನೋಡಿ ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದು ಈ ರೀತಿ ಫ್ರೂಟ್ಸ್ ನೀಡ್ತಾ ಇದೆ. ಮೋಸಂಬಿ ಆಗಿರ್ಬೋದು, ಹಲಸಿನ ಮರ ಆಗಿರ್ಬೋದು, ಆಮೇಲೆ ಅಂಜೂರ ಆಗಿರ್ಬೋದು, ಪ್ರತಿಯೊಂದು ಗಿಡಗಳು ಕೂಡ ಹಣ್ಣು ಕೊಡ್ತಾ ಇದೆ. ಸೊ ಇವೆಲ್ಲ ಹಣ್ಣು ಕೊಡೋಕ್ಕೆ ಸುಮಾರು 3 ವರ್ಷ ಬೇಕು. ಸೊ ಈಗ ಹಣ್ಣು ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೋಡಿ ವಿಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯ ಒಂದು ಎನ್ವಿರಾನ್ಮೆಂಟ್ನ ನೀವೇನಾದರೂ ಕೋಳಿಗಳನ್ನ ಸಾಕಿದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈಗ ರೀತಿ ಎನ್ವಿರಾನ್ಮೆಂಟ್ ಇದ್ದರೆ ಮಾತ್ರ ಅವು ಸರ್ವೈವಲ್ ಆಗೋಕ್ಕೆ ಸಾಧ್ಯ. ಇನ್ನೊಂದು ವಿಚಾರ ಏನಂತಂದರೆ ಸ್ನೇಹಿತರೆ, ಸೊ ಇದನ್ನು ಪ್ರಿವೆಂಟ್ ಮಾಡೋದು ಯಾವ ರೀತಿ, ಈ ಡಿಸೀಸ್ಗಳು ಬರ್ಡ್ ಫ್ಲೂಗಳನ್ನ ತಡೆಗಟ್ಟೋದು ಯಾವ ರೀತಿ ಅಂತಂದರೆ, ಬೇಸಿಗೆಯಲ್ಲಿ ಬರುವಂಥ ಬರ್ಡ್ ಫ್ಲೂಗಳಲ್ಲಿ ಫಸ್ಟ್ನೇದು R2B ಅನ್ನುವಂಥ ಒಂದು ವ್ಯಾಕ್ಸಿನ್ನ ನೀವು ತಪ್ಪದೇ ಮಾಡಿರಲೇಬೇಕು. ಸೊ ವ್ಯಾಕ್ಸಿನ್ ಮಾಡ್ದೇ ನನಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ಸರ್ ಡಿಸೀಸ್ ಬಂದಿದೆ ಅಂತ. ಸೊ ವ್ಯಾಕ್ಸಿನೇಷನ್ ಮಾಡಿದ್ದೀರಾ ಅಂದರೆ ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂತಾರೆ. ಸೊ ಅಟ್ಲೀಸ್ಟು ನೀವೊಂದು ಬ್ಯಾಚ್ ಒಂದು 10-20 ಕೋಳಿಗಳನ್ನ ಸಾಕ್ತಾಯಿದ್ರೆ ಅಷ್ಟಕ್ಕಾದರೂ ವ್ಯಾಕ್ಸಿನೇಷನ್ ಮಾಡಿಸಿ. ಸೊ ಅದು ನೆಕ್ಸ್ಟ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಈಗ ಅದರಿಂದ ಬರುವಂಥ ಮರಿಗಳಿಗೆ ಈ ಬರ್ಡ್ ಫ್ಲೂ ಅನ್ನುವಂಥದ್ದು ಜಾಸ್ತಿ ಬರಲ್ಲ. ಸೊ ಫಸ್ಟು ಒಂದು ಬ್ಯಾಚ್ಗಾದರೂ ಮಾಡಿ, ಆ ಬ್ಯಾಚ್ನ ಬಿಟ್ಟು ನೀವು ಬೇರೆ ಕೋಳಿಗಳನ್ನ ನಿಮ್ಮ ಕೋಳಿಗಳ ಜೊತೆಲಿ ತಂದು ಸೇರಿಸ್ಬೇಡಿ. ಸೊ ಆ ವ್ಯಾಕ್ಸಿನೇಷನು ಹಂಗೆ ಜನ್ರೇಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅಷ್ಟು ಡಿಸೀಸ್ಗಳು ಬರಲ್ಲ. ಸೊ ವ್ಯಾಕ್ಸಿನೇಷನ್ನ ಖಂಡಿತವಾಗ್ಲಿ ಒಂದು ಬ್ಯಾಚ್ಗಾದರೂ ಮಾಡಿ. ನಿಮ್ದು ಏನು ಒಂದು 10, 20, 50 ಕೋಳಿಗಳಿರುತ್ತಲ್ಲ, ಅದಕ್ಕಾದರೂ R2B, ಲಸೋಟ, IBD ಫಸ್ಟ್ ಟೈಮ್ ಮಾಡಿ. ಆಮೇಲೆ ಮಾಡದೇ ಇರಿ, ಅದು ನಿಮ್ಮ ಚಾಯ್ಸು. ಸೊ ಫಸ್ಟ್ ಟೈಮ್ ಒಂದು ಬ್ಯಾಚ್, ನಿಮ್ಮ ಕಂಪ್ಲೀಟ್ ಬ್ಯಾಚ್ಗೆ ವ್ಯಾಕ್ಸಿನೇಷನ್ ಮಾಡಿ. ಸೆಕೆಂಡು, ಯಾವಾಗಲೂ ಈ ಬೇಸಿಗೆಯಲ್ಲಿ ನೀರು ನಿಂತಿರಬೇಕು ನಿಮ್ಮ ಫಾರ್ಮಲ್ಲಿ.
ಸೊ ನಾನು ನೋಡ್ತಾ ಇರ್ಬೋದು ನೀವು. ನಾನು ಯಾವ ಸಿಸ್ಟಮ್ ಫಾಲೋ ಮಾಡಿದ್ದೀನಿ ಅಂದರೆ ಈ ರೀತಿ ನೀರು ಆರೋ ಥರ. ಸೊ ರೈನ್ ಗನ್ ಡ್ರಿಪ್ನ ಯೂಸ್ ಮಾಡಿದ್ದೀನಿ. ಸೊ ಡ್ರಿಪ್ ವಾಟ್ರಿಗಿಂತ ಇದೊಂದು ಸ್ವಲ್ಪ ನನಗೆ ವರ್ತ್ ಅನ್ನಿಸ್ತು. ಅಂತಂದರೆ ಸ್ವಲ್ಪ ಕೋಲ್ಡ್ ಆಗಿರುತ್ತೆ, ವೆದರ್ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಕೋಲ್ಡ್ ಆಗಿರುತ್ತೆ. ಯಾಕಂದರೆ ಗಾಳಿ ಬೀಸಿದಾಗ ಸೊ ಆ ನೀರು ಈ ರೀತಿ ಆರ್ತಾ ಇದ್ದರೆ ಗಾಳಿ ನೀರು ಎರಡೂ ಕೂಡ ಮಿಕ್ಸ್ ಆಗುತ್ತೆ. ಸೊ ಕೋಳಿಗಳಿಗೆ ಡಿಸೀಸ್ಗಳು ಬರೋಲ್ಲ. ಸೊ ಬಾಡಿ ಹೀಟು ಕಡಿಮೆ ಆಗುತ್ತೆ ಅಂದ್ಕೊಂಡು ಇದನ್ನು ಹೊಸ್ದಾಗಿ ಅಳವಡಿಸಿದ್ದೀನಿ. ಇನ್ನೊಂದು ಏನಾಗುತ್ತೆ ಅಂತಂದರೆ ಅವು ಬಾಯಲ್ಲಿ ಅತಿ ಹೆಚ್ಚು ಉಸಿರಾಡ್ತಾ ಇರ್ಬೇಕಾದ್ರೆ ಹೀಟನ್ನ ಹೊರಗಡೆ ಹಾಕೋಕ್ಕೆ. ಸೊ ನಮ್ಮ ಎನ್ವಿರಾನ್ಮೆಂಟು ಫುಲ್ಲು ಪೊಲ್ಯೂಷನ್ ಆಗಿದ್ರೆ, ಈ ಕಂಟಾಮಿನೇಷನ್ ಆಗಿದ್ರೆ, ನೀವು ಶೆಡ್ಡಲ್ಲಿ ಒಂದೇ ಕಡೆ ಹಾಕಿದರೆ ಇಲ್ಲ ಏರ್ ಫ್ರೆಶ್ ಆಗಿಲ್ಲ ಅಂತಂದರೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ತುಂಬ ಉಸಿರಾಡ್ತಿರುತ್ತಲ್ಲ ಬಾಯಲ್ಲಿ, ಸೊ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಡಿಸೀಸ್ಗಳು ಸ್ಟಾರ್ಟ್ ಆಗೋದು ಅದೇ ಮೇನ್ ರೀಸನು. ಸೊ ಅದರಿಂದ ಆದಷ್ಟು ಈ ರೀತಿ ಡ್ರಿಪ್ ಇರಿಗೇಷನು, ರೈನ್ ಸಿಸ್ಟಮು, ಇಲ್ಲ ಎಲ್ಲಾದರೂ ನೀರು ಸ್ಟ್ಯಾಂಡಿಂಗ್ ಆಗಿರುವಂಥದ್ದು, ನೆರಳು ಸಂಪೂರ್ಣವಾಗಿ ನೆರಳಲ್ಲಿರಬೇಕು ಅವು ಕೋಳಿಗಳು ಈ ಬೇಸಿಗೆಯಲ್ಲಿ, ಆ ರೀತಿಯ ಪ್ಲ್ಯಾನ್ ಮಾಡಿ. ಸೊ ಇಲ್ಲೆಲ್ಲ ತುಂಬ ನೆರಳು ಗಿಡಗಳನ್ನ ಹಾಕಿದ್ದೀನಿ. ಆ ಭಾಗಕ್ಕೆ ಹೋದರೆ ಸ್ವಲ್ಪ ಬಿಸಿಲು. ಅದೇನಕ್ಕೆ ಆ ಕಡೆ ಗಿಡಗಳನ್ನ ಹಾಕಿಲ್ಲ ಅಂದರೆ ಬಿಸಿಲು ಕಾಣ್ತಿದೆ ನೋಡಿ ಅಲ್ಲಿಂದ ಸ್ವಲ್ಪ. ಅಲ್ಲಿ ಏನಕ್ಕೆ ಬಿಸಿಲು ಜಾಸ್ತಿ ಬೀಳಿ ಅಂತ ಬಿಟ್ಟಿದ್ದೀನಿ ಅಂತಂದರೆ, ಅಲ್ಲಿ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹೋಗಿ ಆ ಕಡೆ ಸ್ಟ್ಯಾಂಡ್ ಆಗಲಿ, ಬಿಸಿಲು ಸ್ವಲ್ಪ ನೆಲಕ್ಕೆ ಡೈರೆಕ್ಟಾಗಿ ಬೀಳಿ ಅಂದ್ಬಿಟ್ಟು ಆ ಕಡೆ ಗಿಡಗಳನ್ನ ಹಾಕಿಲ್ಲ. ಈ ಕಡೆ ಸ್ವಲ್ಪ ಜಾಸ್ತಿ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಿರೋ ಜಾಗದಲ್ಲಿ ಗಿಡಗಳನ್ನ ಜಾಸ್ತಿ ಆಗಿದ್ದೀನಿ. ಅವು ಮರಗಳಾಗಿ ಈಗ ಬಿಸಿಲು ನೆಲಕ್ಕೆ ಬೀಳ್ತಾ ಇಲ್ಲ. ಸೊ ಈ ರೀತಿಯ ಒಂದಷ್ಟು ನೀವು ಐಡಿಯಾಸ್ನ ಮಾಡಿ ಸಾಕಾಣಿಕೆ ಮಾಡಬೇಕಾಗುತ್ತೆ. ಹಿಂದಿಲ್ಲಿ ಒಬ್ಬರು ಈ ಕೋಳಿಗಳನ್ನ, ನಾಟಿ ಕೋಳಿಗಳನ್ನ ಸಾಕಿ ಬೆನ್ಸ್ ಕಾರಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ, ಈವನ್ ಇನ್ಕ್ಲೂಡಿಂಗ್ ನಾನು ಕೂಡ, ನಮ್ಗೆ ಐಡಿಯಾ ಬರುವಂಥದ್ದು ಹೆಂಗೆ ಅಂತಂದರೆ, ಒಬ್ಬ ಸಾಕಾಣಿಕೆ ಮಾಡ್ತಿದ್ದಾನೆ, ಒಬ್ಬ ದುಡ್ಡು ಮಾಡ್ತಾ ಇದ್ದಾನೆ, ಸೊ ನಾವು ಮಾಡಿಬಿಡ್ಬೋದು ಅನ್ನುವಂಥ ಥಾಟ್ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಸೊ ಅದು ತಪ್ಪು. ಪ್ರತಿಯೊಬ್ಬರದು ಅವ್ರದ್ದೇ ಆದಂಥ ಐಡಿಯಾಸ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಫಾರ್ಮುಲಾ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ಸೊ ಅವ್ರಿಗೆ ಆದಂಥ ಒಂದು ನಾಲೆಡ್ಜು, ಐಡಿಯಾಗಳೆಲ್ಲ ಇರುತ್ತೆ. ಅದನ್ನ ಅರ್ಥಕೊಂಡು ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಒಬ್ಬ ಕೋಳಿ ಸಾಕಾಣಿಕೆ ಮಾಡಿ ಬೆನ್ಸ್ ಕಾರಲ್ಲಿ ಓಡಾಡ್ತಿದ್ದಾನೆ ಅಂತಂದರೆ ನಿಮ್ಮ ಕೈಲೂ ಆಗುತ್ತೆ ಅನ್ನುವಂಥದ್ದೆಲ್ಲ ಆಗದೇ ಇರಲೂಬಹುದು. ಸೊ ಒಂದಷ್ಟು ಜನಕ್ಕೆ ಟ್ರೈ ಮಾಡಿ ಫೇಲ್ಯೂರ್ ಆಗಿದ್ರೆ, ಒಂದಷ್ಟು ಜನ ಸಕ್ಸಸ್ಸು ಆಗಿದ್ರೆ. ಸೊ ನಾನು ಇದು 4th ಇಯರ್ ರನ್ನಿಂಗು. ಸೊ ಈ ಫಾರಿನರ್ಸಲ್ಲಿ ಯಾವ ರೀತಿ, ಫಾರಿನ್ ಕಡೆ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಡಿಸೀಸ್ಗೆ ಬರೋಣ. ಈ ಕೋಳಿಗಳಿಗೆ ಕುಡಿಯೋ ನೀರಲ್ಲಿ ಐಸ್ ಹಾಕಿ ಮಾಡುವಂಥದ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ. ಆಮೇಲೆ ಒಂದಷ್ಟು ORS ಪೌಡ್ರ್ಗಳು ಬರುತ್ತೆ. ನಾವು ಯಾವ ರೀತಿ ಜ್ಯೂಸು, ಗ್ಲೂಕೋಸ್ ಎಲ್ಲ ಕುಡಿತೀವಿ, ಅವೆಲ್ಲ ಕುಡಿಯೋಕ್ಕಾಗಲ್ಲ. ಯಾವ ಸ್ವಲ್ಪ ಡಲ್ ಆಗಿರುತ್ತೆ ಅವಕ್ಕೆಲ್ಲ ನೀರಲ್ಲಿ ಸ್ವಲ್ಪ ORS ಫಸ್ಟು ನೀವು ಟ್ರೀಟ್ಮೆಂಟ್ ಅಂದರೆ ನೀರಲ್ಲಿ ಸ್ವಲ್ಪ ORS ಪೌಡ್ರ್ ಹಾಕ್ಬಿಡಿ. ಯಾವುದೇ ಕೋಳಿ ಆಗಿದ್ರು, ಯಾವುದೇ ಸೀಸನಲ್ಲೂ ಕೂಡ ಅದು ಬರೀ ನೀರು ಕುಡಿತಾ ಇದೆ, ಏನು ತಿಂತಾ ಇಲ್ಲ ಮೇವನ ಅಂತಂದರೆ, ಆ ಕುಡಿತಾ ಇರುವಂಥ ನೀರಲ್ಲಿ ಸ್ವಲ್ಪ ORS ಪೌಡ್ರನ್ನ ಹಾಕ್ಬಿಡಿ. ಅದು ಸ್ವಲ್ಪ ಪಿಕಪ್ ಆಗಿ ಅವು ಡಿಸೀಸ್ಗಳನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ದಿರತ್ತೀರ ತಡೆಗಟ್ಟುತ್ತೆ. ಸೊ ಆದಷ್ಟು ನೆರಳು ಗಿಡ ಮರಗಳನ್ನ ಹಾಕಳಿ. ನುಗ್ಗೆ ಮರ, ಹಲಸಿನ ಮರ, ಯಾವುದಾದ್ರು ಒಂದಷ್ಟು ದೊಡ್ಡ ದೊಡ್ಡ ಮರಗಳು ಬೆಳೆಯುವಂಥದ್ದು, ನೆರಳನ್ನು ನೀಡುವಂಥದ್ದು ಹಾಕಳಿ. ಆಮೇಲೆ ನೀರು ಈ ರೀತಿ ಸ್ಪ್ರಿಂಕ್ಲರ್ ಸಿಸ್ಟಮು, ಇಲ್ಲ ಒಂದು ಕಡೆ ನಮ್ಮ ಹತ್ರ ಸರ್ ಮೋಟ್ರ್ ಇಲ್ಲ, ನಮ್ದು ಏನಿಲ್ಲ, ಸಿಂಪಲಾಗಿ ನಾವು ಸಾಕ್ತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ ಒಂದು ಚಿಕ್ಕ ಗುಂಡಿನಾದರೂ ತೆಗೆದು ಅದರಲ್ಲಿ ಒಂದಷ್ಟು ಕವರು, ಆ ರೀತಿ ಇಲ್ಲ ಬಾಣಲಿಲಿ ನೀರನ್ನ ನಿಲ್ಲುವಂಥದ್ದು, ಸಂಪೂರ್ಣವಾಗಿ ಅದು ಎಷ್ಟು ಕುಡಿಬೇಕಂತ ಅನಿಸುತ್ತೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅದಕ್ಕೆ ನೀರು ಸಿಗಬೇಕು, ಆ ರೀತಿ ಎಲ್ಲ ಮಾಡುವಂಥದ್ದನ್ನು ಈ ಬೇಸಿಗೆಯಲ್ಲಿ ಮಾಡಿದ್ರೆ ಮಾತ್ರ ನೀವು ಕೋಳಿಗಳನ್ನ ಕಾಪಾಡೋಕ್ಕೆ ಸಾಧ್ಯ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ಬರ್ಡ್ ಫ್ಲೂ ಬಂದರೆ ಅಕ್ಕಿಗಳಿಗೆ, ಪಕ್ಷಿಗಳಿಗೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ನೀವು ನೋಡಿರ್ಬೋದು, ನೋಟಿಸ್ಗಳನ್ನ ಹಾಕ್ತಾರೆ DC ಕಚೇರಿಯಿಂದ, ಮತ್ತು ಹೆಲ್ತ್ ಅಡ್ವೈಸರ್ಸ್ ಎಲ್ಲ ನೋಟಿಸ್ ಹಾಕಿ ನಿಮ್ಮ ಹತ್ರ ನೀವು ಎಷ್ಟೇ ಕೋಳಿಗಳನ್ನ ಸಾಕಿದ್ರು ಕೂಡ ಅದನ್ನು ಸಾಯಿಸಿ ಅಂತ ಬರ್ತಾರೆ. ನಿಮ್ಮದು ಈ ರೀತಿ ರಿಮೋಟ್ ಆಗಿರಬೇಕು, ಜನಗಳ ಜೊತೆ ಕಾಂಟ್ಯಾಕ್ಟ್ ಬರ್ಬೋದು, ಅದು ಈವನ್ ನಮಗೂ ಕೂಡ ಸ್ಪ್ರೆಡ್ ಆಗ್ಬೋದು ಅನ್ನುವಂಥ ಒಂದು ಪ್ರಿಕಾಷನ್ಸ್ ಎಲ್ಲ ಈ ಬೇಸಿಗೆ ಕಾಲದಲ್ಲಿ ಕೊಡ್ತಾರೆ. ಸೊ ಅವೆಲ್ಲ ಆಗದೇ ಇರಲಿ ಅಂತಂದರೆ ಒಂದಷ್ಟು ನೀರನ್ನು ಕೊಡುವಂಥದ್ದು, ಒಂದಷ್ಟು ನೆರಳನ್ನು ಬರುವಂಥದ್ದು, ಈ ರೀತಿ ಎಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಏನಪ್ಪ, ಈಗ ತುಂಬ ಜನ ಹೆಂಗೆ ಅನ್ಕೊಬಿಡ್ತಾರೆ ಅಂತಂದರೆ, ಏನು ಬರೀ ಒಂದಷ್ಟು ಕೋಳಿಗಳನ್ನ ಸಾಕಿ, ಒಂದಷ್ಟು ಮೇಕೆಗಳನ್ನ ಸಾಕಿ, ಒಂದಷ್ಟು ತೋಟ ಮಾಡಿ ಇಷ್ಟರಲ್ಲೇ ಲೈಫ್ ಮುಗ್ದೋಗುತ್ತೆ ಅಂತಂದರೆ ಖಂಡಿತ ಇಲ್ಲ. ಇದು ಒಂಥರ ಸಾಗರ ಇದ್ದಂಗೆ. ಯಾವುದು ಅಗ್ರಿಕಲ್ಚರ್ ಅನ್ನುವಂಥದ್ದು ಒಂಥರ ದೊಡ್ಡ ಸಾಗರ ಇದ್ದಂಗೆ. ಸೊ ನೆಕ್ಸ್ಟು ಇದರಲ್ಲಿ ಬೇಸಿಕ್ಕಿಂದ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು. ಬೇಸಿಕ್ಕಿಂದಲೂ ಕೂಡ ನಾನು ವೀಡಿಯೋಸ್ ಮಾಡಿ ಎಕ್ಸ್ಪ್ಲೈನ್, ಒಂದು ಚಿಕ್ಕದಾಗಿ ಕೋಳಿ ಸಾಕೋದ್ರಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ಮೇಕೆ ಸಾಕೋದ್ರಲ್ಲಿ ಇಷ್ಟೊಂದು ಪ್ರಾಬ್ಲಮ್ಗಳಿಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ನಮ್ಮ ಗುರು ಫಾರ್ಮಿಂಗನ್ನು ಯಾವ ರೀತಿ, ಈಗ ಬರೀ ಸೀಡ್ಸ್ನ ಸೇಲ್ ಮಾಡ್ತಾ ಇದ್ದೆ. ನೆಕ್ಸ್ಟು ಬಯೋ ಫರ್ಟಿಲೈಸರ್ಸ್ ಅಂತ ಕರೀತಾರೆ. ಸೊ ಏನಿದು ಬಯೋ ಫರ್ಟಿಲೈಸರ್ಸು, ಏನಿದು ವರ್ಮಿ ವಾಶು, ಏನಿದು OWDC ಅಂತ ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಫಸ್ಟು ಹೆಂಗಿತ್ತು ಅಂತಂದರೆ, ನನ್ನ ಚಾನಲ್ ನೋಡ್ಬೇಕಾದ್ರೆ ಒಂದು 5,000 ಸಬ್ಸ್ಕ್ರೈಬರ್ಸು, 6,000 ಸಬ್ಸ್ಕ್ರೈಬರ್ಸ್ ಇದ್ದರು. ನಾನೇ ಫೋನ್ ಮಾಡಿ ಕೇಳ್ತಿದ್ದೆ, ಸರ್ ನಿಮ್ಮ ಫಾರ್ಮಲ್ಲಿ ಬಂದು ಒಂದು ವೀಡಿಯೋ ಮಾಡ್ಬೋದಾ ಅಂತ. ಸೊ ಅವರು ಒಂದಷ್ಟು ಜನ ಬೇಡ ಅನ್ನೋರು, ಒಂದು ಜನ ಆಯಿತು ಬನ್ನಿ ಅನ್ನೋರು. ಈಗ ತುಂಬ ಜನ ನನ್ನೇ ಫೋನ್ ಮಾಡಿ ಕರೀತಾರೆ, ಸರ್ ಒಂದು ಸರಿ ನಮ್ಮ ಫಾರ್ಮ್ ವಿಸಿಟ್ ಮಾಡಿ ಅಂತ. ಸೊ ಹೆಂಗಾಗಿದೆ ಅಂದರೆ ಹೋಗೋಕ್ಕಾಗಲ್ಲ, ಆ ರೀತಿಯ ಒಂದು ಪರಿಸ್ಥಿತಿ. ಸೊ ಈ ಕಡೆ ಕಾಂಟ್ರಾಕ್ಟ್ ಮಾಡಬೇಕು,
ಕನ್ಸ್ಟ್ರಕ್ಷನ್ ಬಗ್ಗೆ ಕೇರ್ ಮಾಡಬೇಕು, ಈ ಕಡೆ ಫಾರ್ಮಿಂಗ್ ಬಗ್ಗೆ ಕೇರ್ ಮಾಡಬೇಕು, ಮೀನ್ಸ್ ತೋಟಗಳ ಬಗ್ಗೆ ಈ ರೀತಿ ಮಧ್ಯೆ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಬೇಕು. ಸೊ ಇವೆಲ್ಲ ಇರೋದ್ರಿಂದ ಒಂದು ಕಂಪ್ನಿ ಮಾಡಬೇಕು, ಇದೆಲ್ಲ ಟೆನ್ಷನ್ಗಳು ಇರೋದ್ರಿಂದ ಯಾವುದೇ ಕಡೆ ಹೊರಗಡೆ ಹೋಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಸೊ ಒಂದು 2-3 ಜನ ಪ್ರಮೋಷನ್ಗೆಲ್ಲ ಕಾಲ್ ಮಾಡಿದಾಗ ನಾನು ಆಗಲ್ಲ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಬೇಡಿ. ಸೊ ಅದೇ ರೀಸನು. ಒಂದು ಮಾಡ್ತಾಯಿದ್ರೆ ಆ ರೀತಿ ಮಾಡ್ಬೋದು. ಈಗ ಯೂಟ್ಯೂಬರ್ಸು ಅವರು ಯಾವುದೇ ರೀತಿಯ ಫಾರ್ಮಿಂಗ್ ಮಾಡಲ್ಲ, ಯಾವುದೇ ರೀತಿಯ ಕೋಳಿ ಮೇಕೆ ಹಸು ತೋಟ ಏನೂ ಇರೋಲ್ಲ, ಬರೀ ಯೂಟ್ಯೂಬ್ ಕಂಟೆಂಟು, ಬೇರೆ ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಬೇರೆ ಬೇರೆ ಕಡೆ ರೀಲ್ಸು, ಬೇರೆ ಬೇರೆ ಕಡೆ ವೀಡಿಯೋಸ್ ಮಾಡ್ತಾರೆ, ನಿಮಗೆ ತಿಳಿಸ್ತಾರೆ. ಬಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಈ ಚಾನಲ್ನಲ್ಲಿ ತಿಳಿಸ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಏನು ಈ ಸೀಡ್ಸ್ ಎಲ್ಲ ಸೇಲ್ ಮಾಡ್ತಿದ್ದೀನಲ್ಲ, ಇದ್ರ ಜೊತೆಲಿ ಒಂದಷ್ಟು ಫರ್ಟಿಲೈಸರ್ಸ್ನ ಅದನ್ನು ನೀವು ಕೂಡ ತಯಾರು ಮಾಡ್ಬೋದು. ಸೊ ಆ ರೀತಿಯೆಲ್ಲ ನಿಮ್ಗೊಂದು ಐಡಿಯಾ ತಿಳಿಸ್ತಾ, ಸೊ ಮುಂದಿನ ವೀಡಿಯೋನ ಮತ್ತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ರೈತರಿಗೆ ಯೂಸ್ ಆಗುವಂಥ ಒಂದಷ್ಟು ವೀಡಿಯೋಸ್ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.